ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅರುಣೋದಯ ಚಾನಲ್. ಇವತ್ತು ಸಾಯಿ ಸುತೆಯವರ ನನ್ನ ಭಾವ ನಿನ್ನ ರಾಗ ಎಂಬ ಕಾದಂಬರಿಯನ್ನು ಕೇಳೋಣ. ನನ್ನ ಭಾವ ನಿನ್ನ ರಾಗ ಕಾನ್ಫರೆನ್ಸ್ ಹಾಲಿನಲ್ಲಿ ಒಂದು ಅದ್ಭುತ ಪೂರ್ಣ ಸಮಾರಂಭ. ಇಂಥ ಒಂದು ದಿನ ಬರಬಹುದೆಂದು ಬೀನಾ ಸಿರಾಮಿಕ್ ಟೈಲ್ಸ್ನ ಅಧಿಕಾರ ವರ್ಗ ಮತ್ತು ಕಾರ್ಮಿಕರ ವರ್ಗ ಊಹಿಸಿರಲಿಲ್ಲ. ಪೂರ್ತಿ ಹಾಸಿಗೆ ಹಿಡಿದಿದ್ದ ಸಿಕ್ ಫ್ಯಾಕ್ಟ್ರಿಗೆ ಸರ್ಜರಿ ನಡೆಸಲು ಬಂದ ಮನೋಹರ್ ದೊಡ್ಡ ವ್ಯಕ್ತಿಯಾಗಿ ಕಂಡಿದ್ದ. ಇಲ್ಲದಿದ್ದರೆ 300 ಕಾರ್ಮಿಕ ಕುಟುಂಬಗಳು ಬೀದಿ ಪಾಲಾಗುತ್ತಿದ್ದವು. ಬೇರೆಡೆಯಿಂದ ವಲಸೆ ಬಂದ ಜನ ಅವರು. ಇಲ್ಲೇ ಇದ್ದ ಸ್ವಂತವಾಸಿಗಳ ಜೀವನಕ್ಕೆ ಬೇರೆ ದಾರಿಗಳನ್ನು ಹುಡುಕಿಕೊಳ್ಳಬಹುದಿತ್ತು. ಕಾರ್ಖಾನೆಯ ರೋಗದ ತೀವ್ರತೆ ಅರಿತಿದ್ದ ಕೆಲವು ಜನ ಕೆಲಸ ಬಿಟ್ಟು ಬೇರೆ ಕಡೆ ಹೋಗಿದ್ದರು. 10 ವರ್ಷದಿಂದ ಉಸಿರಾಡಲು ಒದ್ದಾಡುತ್ತಿದ್ದ ಕಾರ್ಖಾನೆ ಕೆಲವರಿಗಂತೂ ಯಾಕೆ ತಾವು ಇಲ್ಲಿ ಅಂಟಿಕೊಂಡಿದ್ದೇವೆಂದು ಯೋಚಿಸುತ್ತಿದ್ದರು. ಜನರಂತೂ ತ್ರಿಶಂಕು ಸ್ಥಿತಿಯಲ್ಲಿದ್ದರು. ತಿಂಗಳಿಗೊಮ್ಮೆ ಸಂಬಳ ನೋಡಿ ಬಹಳ ಕಾಲವಾಗಿತ್ತು. ಒಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸುತ್ತಿದ್ದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಲಗ್ಗೆ ಹಾಕಿದ ಫ್ಯಾಕ್ಟ್ರಿ ಹೆಸರು ಕಳೆದುಕೊಂಡಿದ್ದರು. ಜೊತೆಗೆ ತೀವ್ರ ನಷ್ಟ ಅನುಭವಿಸುತ್ತಿತ್ತು. ಇಂಥ ಸ್ಥಿತಿಯಲ್ಲಿ ಅರುಣೋದಯವೆನ್ನುವಂತೆ ಈ ಕಾರ್ಖಾನೆ ಬೇರೆಯವರ ಕೈ ಸೇರಿತು. ಅದಕ್ಕೆ ಮುನ್ನ ಅಧಿಕಾರ ವರ್ಗ ಮತ್ತು ಕಾರ್ಮಿಕ ಮುಖಂಡರೊಂದಿಗೆ ಒಂದು ಅಗ್ರಿಮೆಂಟ್ ಮಾಡಿ ಸಹಿ ಪಡೆದುಕೊಂಡಿದ್ದರು. ಅದಕ್ಕೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ಒಳಗೊಂಡಿದ್ದರು. ಒಂದು ರೀತಿಯಲ್ಲಿ ಹರ್ಷದಾಯಕ ವಾತಾವರಣ, ಹಬ್ಬ ಆಚರಿಸುವ ಸಂಭ್ರಮ. ಅರವಿಂದ್ ಘೋಷ್ ಅಂತ ಹಿರಿಯ ಅನುಭವಿ ವ್ಯಕ್ತಿಗೆ ಇನ್ನು ಕೆಲಸದ ಅಗತ್ಯವಿಲ್ಲದಿದ್ದರೂ ಈ ಫ್ಯಾಕ್ಟ್ರಿ ಮುಚ್ಚಿ ಹೋಗುವುದು ನೋವಿನ ವಿಷಯವಾಗಿತ್ತು. ಈ 10 ವರ್ಷಗಳಲ್ಲಿ ಅದರ ಸಾಧನೆ ಏನೇನೂ ಇಲ್ಲ. ಇದಕ್ಕೆ ಪ್ರತಿಯೊಬ್ಬರೂ ಕಾರಣ. ಹೊಸ MD ತೀರಾ ಯಂಗ್, ಅಷ್ಟೇ ಉತ್ಸಾಹಿ, ಮೇಧಾವಿ, ತೀರಾ ಕಟ್ಟುನಿಟ್ಟು ಎನ್ನುವ ಮಾತುಗಳು ಹರಡಿತ್ತು ಎಲ್ಲೆಡೆ. ಕೆಲವರಿಗಂತೂ ತೀರಾ ಕುತೂಹಲ. ಇಂದು ಅದರ ಸ್ವಾಗತ ಪರಿಚಯಕ್ಕಾಗಿ ಆಫೀಸಿನ ಅಧಿಕಾರ ವರ್ಗವೆಲ್ಲ ಸೇರಿತ್ತು ಎನ್ನುವುದಕ್ಕೆ ಬದಲು ಆಫೀಸಿನ ಸ್ಟಾಫ್ನ ಪರಿಚಯ ಮಾಡಿಕೊಳ್ಳಲು ಪೂರ್ತಿಯಾಗಿ ಒಂದು ಟೀ ವ್ಯವಸ್ಥೆ ಮಾಡಿದ್ದರು. ಇಂದಿನ ದಿನ ಕಾರ್ಮಿಕರ ಮುಖಂಡರನ್ನು ಸೆಕ್ಯೂರಿಟಿ ಸ್ಟಾಫ್ನ ಬೇರೆ ಬೇರೆಯಾಗಿ ಕರೆಸಿಕೊಂಡು ಮಾತಾಡಿದ್ದರ ಬಗ್ಗೆ ಗುಸುಗುಸು. ಸಾಲದಿಂದ ತೀರಾ ನೆಲಕಚ್ಚಿದ್ದ ಪರಂದಾಮಯ್ಯ ಹಳೆಯ ಕೋಟನ್ನು ಇಸ್ತ್ರಿ ಮಾಡಿಸಿಕೊಂಡು ಹಾಕಿಕೊಂಡು ಬಂದಿದ್ದರು. ತಿಂಗಳಿಗೊಮ್ಮೆ ಸಂಬಳ ಬರುತ್ತೆ, ಕೊಟ್ಟ ಜನಕ್ಕೆ ಅಲ್ಪ ಸ್ವಲ್ಪವಾದರೂ ಕೊಟ್ಟು ಋಣಮುಕ್ತನಾಗುವ ಆಸೆ ಅವರಿಗೆ. ಇದು ಬಹಳ ಒಳ್ಳೆಯ ಲಕ್ಷಣ. ಇಂದಿನ MD ಎಂದಾದರೂ ಮಾತುಕತೆಗೆ ಕರೆದು ಸಮಸ್ಯೆಗಳನ್ನು ಚರ್ಚಿಸಿದುಂಟಾ? ಬರೀ ಕೂಗಾಟ, ಹಾರಾಟ, ಬೈಗುಳ ಇಷ್ಟರಲ್ಲೇ ಮುಗಿದು ಹೋಗಿತ್ತು. ಆತ ಬಹಳ ಮೆಲುದನಿಯಲ್ಲಿ ಹೇಳಿದರೂ ಎಲ್ಲರಿಗೂ ಕೇಳುವಂತೆ. ವಾಚ್ ಕಡೆ ನೋಡಿದ ಮ್ಯಾನೇಜರ್ ನಾಗಮಣಿ ಇದನ್ನು ಅನುಮೋದಿಸಿದ್ದು ಮುಕ್ತ ಮನಸ್ಸಿನಿಂದ. ಹೌದೌದು, ಆದರೂ ಹೇಗೋ 2 ತಿಂಗಳಿಗೋ 3 ತಿಂಗಳಿಗೋ ಅಷ್ಟಿಷ್ಟು ಸಂಬಳ ಕೊಟ್ಟು ಇಷ್ಟು ದಿನ ತಳ್ಳಿದ್ರು. ಇವರು ಹೊಸಬ್ರು ಈ ಕ್ಷೇತ್ರಕ್ಕೆ. ಯಂಗ್, ಬಿಸಿ ರಕ್ತ, ತಾಳ್ಮೆ ಕಡಿಮೆ ಇರುತ್ತೆ. ಬಹುಶಃ ವರ್ಷವೋ 6 ತಿಂಗಳೋ ಆಯಸ್ಸು ಎಂದು ತೋಚಿದ್ದು ಅಂದು ಕೆಲವರು ಮುಖ ಕೆಂಪಾಗಲು ಕಾರಣರಾದರು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾಕೆ ಇಂಥ ಅಪಶಕುನ ನುಡಿತೀರಾ? ಕೆಲಸಕ್ಕೆ ಸೇರಿದ ಮೇಲೆ ಒಂದು ಸಲ ಕೂಡ ಸರಿಯಾಗಿ ಸಂಬಳ ತಗೊಂಡಿಲ್ಲ. ಆಫ್ ಮಿಸ್ಟರ್, ನಾನು ಆಶಾಜೀವಿ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಯೋಚಿಸಿ ಶುಭಾಶಯ ಕೋರಿ. ಕೆಲವರ ಮನಸ್ಸಿನ ಮಾತುಗಳನ್ನಾದರೂ ಮಹಾಲಿಂಗಂ ಹೇಳಿದ. ಅಕೌಂಟ್ ಸೆಕ್ಷನ್ಗೆ ಅವನು ಕೆಲಸಕ್ಕೆ ತಗೊಂಡು 1.5 ವರ್ಷವಾಗಿತ್ತು. ಇದೊಂದು ಮ್ಯಾನೇಜ್ಮೆಂಟ್ನ ಮೂರ್ಖತನ. ಇದ್ದವರಿಗೇನೇ ಸಂಬಳ ಇಲ್ಲ, ಕೆಲಸ ಎರಡೂ ಇಲ್ಲದಾಗ ಇವನನ್ನು ನಂದಿತಾನನ್ನು ಟೆಂಪರರಿಯಾಗಿ ತೆಗೆದುಕೊಂಡಿದ್ದರು. ಆದರೆ ಸಂಬಳ ಮಾತ್ರ ಕೊಟ್ಟಿರಲಿಲ್ಲ ಅಷ್ಟೇ ಅಂತ ಒಂದು ದಿನದ ಉದಯಕ್ಕಾಗಿ ಕಾದಿದ್ದರೇನು. ಟೈಪಿಸ್ಟ್ ವಿಜಯ ನಗಲಾರದೆ ನಕ್ಕರು. ಸಾರಿ ಸರ್ ಮಹಾಲಿಂಗಂ, ಮದುವೆಯಾಗಿದೆಯಲ್ಲ, ಕೆಲಸದ್ದು ದೊಡ್ಡ ಸಮಸ್ಯೆಯೇ, ಒಂದು ರೀತಿಯಲ್ಲಿ ಶೋಚನೀಯ ಸ್ಥಿತಿ. ಪರಿಸ್ಥಿತಿ ಹೇಳಿದರು. ಮಿಕ್ಕವರ ನಗೆಗಳು ಸೇರಿ ಒಬ್ಬ ಬಫೂನ್ ಆಗಿಬಿಟ್ಟ ಈ ವ್ಯಕ್ತಿ. ಅಂತೂ ಎಲ್ಲರ ದಯನೀಯ ನೋಟಕ್ಕೆ ಪಾತ್ರರಾದರು ರಾಮಲಿಂಗಂ. ಸ್ಟಾಪ್ ಇಟ್, ಅರವಿಂದ್ ಘೋಷರಂ ಗಂಡು ಕೆಂಪಿಗೆ ಮಾಡಿದರು. ಮ್ಯಾನೇಜ್ಮೆಂಟ್ನಲ್ಲಿ ಶಿಸ್ತು ಇಲ್ಲದ ಕಾರಣ ಆಫೀಸ್ ಸ್ಟಾಫ್ ಬಾಯ್ಬಡುಕರಾಗಿದ್ದರು. ಬರೀ ಹರಟೆ, ತಲೆಹರಟೆ. ಫ್ಯಾಕ್ಟ್ರಿಯಲ್ಲ ವ್ಯಾಪಾರ ವ್ಯವಹಾರ ಒಂದೂ ರೀತಿಯಲ್ಲಿ ಸಂತೆಯಾಗಿ ಮಾರ್ಪಟ್ಟು ಕೆಲವು ಹಿರಿಯರಿಗೆ ಇದು ಸಹಿಸಲಾಗದಾಗಿತ್ತು. ಆದರೆ ಇವರ ಮಾತು ಕೇಳುವ ಮಟ್ಟ ಮೀರಿ ಹೋಗಿದ್ದರು ಅವರುಗಳೆಲ್ಲ. ಶೂನ ಟಕಟಕ ಸದ್ದಿಗೆ ಇಡೀ ಹಾಲ್ ನಿಶಬ್ದವಾಯಿತು. ಅದೊಂದು ಸದ್ದು ಬಿಟ್ಟು ಬೇರೇನೂ ಕೇಳಿಸುತ್ತಿರಲಿಲ್ಲ. ಯಾಕೋ ಏನೋ ಎಲ್ಲರ ಗುಂಡಿಗೆಗಳು ಕ್ಷಣಕಾಲ ಶಬ್ದವಾಯಿತು. ಅರಿವಾಗುವ ಮುನ್ನ ಎಲ್ಲ ಸಾಮೂಹಿಕವಾಗಿ ಎದ್ದು ನಿಂತರು. ಹೊಸ MD ಮಹೇಂದರ್ಗಿಂತ 2 ಹೆಜ್ಜೆ ಹಿಂದೆ ಬರುತ್ತಿದ್ದ ಸಮೀರ್ ಮಾತ್ರ ಅವನೊಂದಿಗೆ ಒಳಬಂದು ಮಿಕ್ಕ ಇಬ್ಬರು ಸೆಕ್ಯೂರಿಟಿಯವರು ಹೊರಗೆ ಉಳಿದರು.
ಆ ಧೀಮಂತ ನಡಿಗೆಗೆ ಗಾಳಿ ಕೂಡ ಸ್ತಬ್ಧ. ಒಂದೊಂದು ಹೆಜ್ಜೆಯೂ ಅವನ ದೃಢತೆ, ಮನೋಬಲ, ಹಿಡಿದ ಪಟ್ಟನ್ನು ಸಾಧಿಸುವಂತಹ ಛಲವನ್ನು ಸೂಚಿಸುತ್ತಿತ್ತು. ಫೈಲ್ ಹಿಡಿದು ಬಂದಿದ್ದ ಪಿ.ಎ. ಸಮೀರ್ ಮುಂದಿಟ್ಟು ಪಕ್ಕಕ್ಕೆ ಹಿಂದೆ ಸರಿದ. ಎಲ್ಲರನ್ನೂ ಒಮ್ಮೆ ದೃಷ್ಟಿಸಿ ಕೂಡುವಂತೆ ಮುಗುಳ್ನಗೆಯಿಂದ ಸೂಚಿಸಿ ಕೂತ. ಅವನ ತೀಕ್ಷ್ಣತೆ ಸೂಚಿಸುವ ಕಣ್ಣುಗಳಲ್ಲಿ ಎಲ್ಲೋ ಸ್ನೇಹ ಅಡಗಿದೆ ಎನಿಸಿತು ಅರವಿಂದ್ ಘೋಷರಿಗೆ. ಮೋಸ್ಟ್ ಸೀನಿಯರ್ ಅಡ್ವೈಸರ್ ಫ್ಯಾಕ್ಟ್ರಿಗೆ ಅವರು. ಕೆಲವರಿಗೆ ಒಳ್ಳೆಯವರು ಮತ್ತು ಕೆಲವರಿಗೆ ನಿಷ್ಠುರವಾದಿ. ನಿವೃತ್ತಿಗೆ 2 ವರ್ಷ ಮಾತ್ರ ಇತ್ತು. ಕಾರ್ಖಾನೆಯ ಬಗ್ಗೆ ಕಳಕಳಿಯಿತ್ತು. ಎಲ್ಲ ನಿಂತೇ ಇದ್ದರು. ಮಹೇಂದರ್ ಒಮ್ಮೆ ನೋಟ ಹರಿಸಿ ಸಿಟ್ ಡೌನ್ ಎವ್ರಿಬಡಿ ಮತ್ತೆ ಹೇಳಿದ. ಎಲ್ಲ ಆಸೀನರಾದ ಮೇಲೆ ಪ್ರತಿಯೊಬ್ಬರನ್ನು ಪರಿಶೀಲನಾತ್ಮಕವಾಗಿ ನೋಡಿದ. ಈ ಕಾರ್ಖಾನೆಯ ವಿಷಯ ಹೇಳಿದಾಗ ಬಲ್ವಂತ್ ರಾಯ್ ನಕ್ಕು ಬಿಟ್ಟಿದ್ದರು. ಇನ್ನೊಂದು ಸಲ ಯೋಚಿಸು ಮಹೇಂದರ್, ಇಂಥ ಸಿಕ್ ಫ್ಯಾಕ್ಟ್ರಿಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟಿದೆ. ಇಲ್ಲಿ ಮ್ಯಾನೇಜ್ಮೆಂಟ್, ಲೇಬರರ್ಸ್, ಮಿಷಿನರೀಸ್ ಎಲ್ಲ ವೇಸ್ಟ್. 1-2 ಬೋಲ್ಟ್ ನೆಟ್ಟುಗಳು ಹೆಚ್ಚು ಕಡಿಮೆ ಆಗಿದ್ದರೆ ಕಟ್ಟಿದ್ರೆ ತೆಗೆಸಿ ಎಸಿಬೋದು. ಆದರೆ 1-2 ಬೋಲ್ಟ್ ನೆಟ್ಟುಗಳು ಹೆಚ್ಚು ಕಡಿಮೆ ಆಗಿದ್ದರೆ ಕೆಟ್ಟಿದ್ರೆ ತೆಗೆದು ಎಸಿಬೋದು ಅಥವಾ ಜೋಡಿಸೋದು ಈಸಿ. ಆದರೆ ಇಡೀ ಬೇಸ್ ವೇಸ್ಟ್ ಕಂಡೀಷನಲ್ಲಿದೆ. ಆದರೂ ನಿನ್ನ ಬಗ್ಗೆ ನನಗೆ ವಿಪರೀತ ವಿಶ್ವಾಸ. ನೀನು ವಿಶ್ವಾಮಿತ್ರನ ಮಗನಲ್ವಾ? ಹಿಡಿದ ಪಟ್ಟು ಸಾಧಿಸ್ತೀಯ. ಹಿತವಚನದೊಂದಿಗೆ ಪ್ರೋತ್ಸಾಹದ ನುಡಿಗಳನ್ನು ಆಡಿದ್ದರೂ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದ ಮಹೇಂದರ್. ಇಲ್ಲಿಗೆ ಈ ಭಾಗವನ್ನು ಮುಗಿಸುತ್ತಿದ್ದೇನೆ.